ನಮಸ್ಕಾರ. ನಮ್ಮ ಇಂದಿನ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಹುಶಃ ಎಲ್ಲರಿಗೂ ಚಿಕ್ಕಂದಿನಿಂದ ಗೊತ್ತಿರುವ ಒಂದು ಕಥೆಯ ಆಳಕ್ಕೆ ಇಳಿತಿದ್ದೇವೆ. ಯೇಸು ನೀರಿನ ಮೇಲೆ ನಡೆದ ಘಟನೆ. ಇದು ಮಾರ್ಕ ಬರೆದ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿದೆ. ಹೌದು, ಇದೊಂದು ಬಹಳ ಪರಿಚಿತವಾದ ಕಥೆ ಅಲ್ವಾ? ಆದರೆ ಸಾಮಾನ್ಯವಾಗಿ ನಾವು ಆ ಪವಾಡದ ಮೇಲೆಯೇ ಹೆಚ್ಚು ಗಮನ ಕೊಡ್ತೇವೆ. ಅದರ ಹಿಂದಿರೋ ಸಣ್ಣ ಸಣ್ಣ ವಿವರಗಳು, ಆಮೇಲೆ ಅವುಗಳ ಆಳವಾದ ಅರ್ಥ, ಅದನ್ನೆಲ್ಲ ನಾವು ಕಡೆಗಣಿಸ್ಬಿಡ್ತೇವೆ. ನಿಖರವಾಗಿ. ಅದಕ್ಕೆ ನಮ್ಮ ಮುಂದಿರೋ ವಿಶ್ಲೇಷಣಾತ್ಮಕ ಲೇಖನಗಳು ಆ ವಿವರಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ನಮ್ಮ ಇವತ್ತಿನ ಗುರಿ ಕೇವಲ ಕಥೆಯನ್ನ ಮತ್ತೊಮ್ಮೆ ಹೇಳೋದಲ್ಲ. ಬದಲಿಗೆ ಆ ರಾತ್ರಿ ನಿಜವಾಗಿಯೂ ಏನಾಯ್ತು, ಶಿಷ್ಯರು ಯಾಕಷ್ಟು ಭಯಪಟ್ರು, ಮತ್ತೆ ಸಾವಿರಾರು ವರ್ಷಗಳ ನಂತರ ಇವತ್ತಿನ ನಮ್ಮ ಜೀವನದ ಬಿರುಗಾಳಿಗಳಿಗೆ ಈ ಘಟನೆಯಿಂದ ಕಲಿಯೋ ಪಾಠಮಾದ್ರೂ ಏನು? ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಕತೆ ಶುರುವಾಗೋದೇ ಒಂದು ದೊಡ್ಡ ಪವಾಡದ ನಂತರ ಅಲ್ವಾ? ಹೌದು, ಕೇವಲ 5 ರೊಟ್ಟಿ ಮತ್ತೆ 2 ಮೀನಿನಿಂದ. ಯೋಚನೆ ಮಾಡಿ, 5,000ಕ್ಕೂ ಹೆಚ್ಚು ಜನರಿಗೆ ಊಟ ಮಾಡಿಸಿದ ಅದ್ಭುತ. ಆ ಘಟನೆ ನಡೆದ ತಕ್ಷಣವೇ ಈ ಪ್ರಸಂಗ ಶುರುವಾಗುತ್ತೆ. ಯೇಸು ಎಲ್ಲರನ್ನೂ ಕಳಿಸ್ಬಿಟ್ಟು ತಮ್ಮ ಶಿಷ್ಯರಿಗೆ ಮಾತ್ರ ಹೇಳ್ತಾರೆ, ನೀವು ದೋಣಿ ಹತ್ತಿ ಸರೋವರದ ಆಚೆ ದಡಕ್ಕೆ ಅಂದ್ರೆ ಬೆತ್ಸಾಯಿದಕ್ಕೆ ಹೋಗಿ ನಾನಾಮೇಲೆ ಬರ್ತೀನಿ ಅಂತ. ಇಲ್ಲಿಂದಲೇ ಕಥೆಯನ್ನು ಒಂದು ರೀತಿ ತಿರುವು ಪಡೆಯುತ್ತೆ. ಯೇಸು ಪ್ರಾರ್ಥನೆ ಮಾಡೋಕ್ಕೆ ಬೆಟ್ಟಕ್ಕೆ ಹೋಗ್ತಾರೆ, ಶಿಷ್ಯರು ದೋಣಿಯಲ್ಲಿ ಹೊರಡ್ತಾರೆ. ಎಲ್ಲವೂ ಸರಿಯಾಗಿ ಇತ್ತು. ಆದ್ರೆ ಸರೋವರದ ಮಧ್ಯ ತಲುಪಿದಾಗ ಪರಿಸ್ಥಿತಿ ಪೂರ್ತಿ ಬದಲಾಗುತ್ತೆ. ಎದುರುಗಾಳಿ. ಹೌದು, ಅದು ಕೇವಲ ಗಾಳಿಯಲ್ಲ, ಎದುರುಗಾಳಿ. ಅಂದ್ರೆ ಅವರು ಎಷ್ಟೇ ಹುಟ್ಟು ಹಾಕಿದ್ರೂ ದೋಣಿ ಮುಂದೆ ಹೋಗ್ತಿರ್ಲಿಲ್ಲ. ಹೌದು, ಗಂಟೆಗಟ್ಲೆ ಅದೇ ಜಾಗದಲ್ಲಿ ಹೋರಾಟ. ಆ ದಣಿವು, ಆ ಹತಾಶೆ, ಜೊತೆಗೆ ಕತ್ಲೆ, ಅದನ್ನೊಮ್ಮೆ ಊಹಿಸ್ಕೊಳ್ಳಿ. ನಿಜ. ಮತ್ತೆ ಮೂಲ ಗ್ರಂಥದಲ್ಲಿ ಸಮಯದ ಬಗ್ಗೆ ಒಂದು ನಿರ್ದಿಷ್ಟ ಉಲ್ಲೇಖ ಇದೆ. ರಾತ್ರಿಯ ಕಡೆ ಜಾವ ಅಂತ. ಅಂದ್ರೆ ಸುಮಾರು ಮುಂಜಾನೆ 3ರಿಂದ 6 ಗಂಟೆಯ ಸಮಯ. ಕರೆಕ್ಟ್. ಬಹುಶಃ ಇಡೀ ರಾತ್ರಿ ಅವರು ಹೋರಾಡಿ ದೈಹಿಕವಾಗಿ, ಮಾನಸಿಕವಾಗಿ ಸಂಪೂರ್ಣ ಕುಸಿದು ಹೋಗಿದ್ದ ಸಮಯ ಅದು. ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ? ಸಮಸ್ಯೆಗಳು ರಾತ್ರಿ ಇಡೀ ಕಾಡಿ ಮುಂಜಾನೆ ಹೊತ್ತಿಗೆ ನಾವು ಪೂರ್ತಿಯಾಗಿ ಸೋತು ಹೋಗಿರ್ತೇವೆ. ಅದೇ ಸಮಯದಲ್ಲಿ ಯೇಸು ನೀರಿನ ಮೇಲೆ ನಡೆದುಕೊಂಡು ಅವರ ಕಡೆಗೆ ಬರ್ತಾರೆ. ಆದ್ರೆ ಇಲ್ಲಿ ಒಂದು ವಿಚಿತ್ರವಾದ, ಸ್ವಲ್ಪ ಗೊಂದಲ ಮಾಡುವಂಥ ವಿವರ ಇದೆ. ಮೂಲ ವಾಕ್ಯ ಹೀಗಿದೆ: ಯೇಸು ಸರೋವರದ ನೀರಿನ ಮೇಲೆ ನಡೆದುಕೊಂಡು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದೆ ಹೋಗುವುದರಲ್ಲಿದ್ದರು. ಒಂದ್ನಿಮಿಷ, ಏನು ಅವರನ್ನ ದಾಟಿ ಮುಂದೆ ಹೋಗೋಕ ಬಂದಿದ್ದು? ತಮ್ಮ ಶಿಷ್ಯರು ಸಂಕಷ್ಟದಲ್ಲಿ ಒದ್ದಾಡ್ತಿರೋದನ್ನ ನೋಡಿಯೂ ಅವರನ್ನ ಪಾಸ್ ಮಾಡ್ಕೊಂಡು ಹೋಗೋ ಯೋಚನೆ ಯೇಸುವಿಗಿತ್ತಾ? ಇದು ಸ್ವಲ್ಪ ಕಠೋರವಾಗಿ ಕಾಣಿಸಲ್ವಾ? ಇದು ಒಂದು ಅದ್ಭುತವಾದ ಪ್ರಶ್ನೆ. ಮೊದಲ ನೋಟಕ್ಕೆ ಹಾಗೇನೆ ಅನ್ಸುತ್ತೆ. ಆದ್ರೆ ನಮ್ಮ ಮುಂದಿರೋ ವಿಶ್ಲೇಷಣಾತ್ಮಕ ಲೇಖನಗಳು ಹೇಳೋ ಹಾಗೆ ಈ ದಾಟಿ ಹೋಗುವುದು ಅಥವಾ ಪಾಸಿಂಗ್ ಬೈ ಅನ್ನೋ ಪದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿ ಬಹಳ ವಿಶೇಷವಾದ ಅರ್ಥ ಇದೆ. ಓಕೆ. ಇದೊಂದು ಥಿಯಾಫನಿ, ಅಂದ್ರೆ ಒಂದು ದೈವಿಕ ಪ್ರಕಟಣೆಯ ಸಂಕೇತ. ಅದನ್ನ ಸ್ವಲ್ಪ ವಿವರಿಸಿ. ದೇವರು ಮೋಶೆಗೆ ತನ್ನ ಮಹಿಮೆಯನ್ನ ತೋರಿಸಿದಾಗ, ನನ್ನ ಮಹಿಮೆಯೆಲ್ಲ ನಿನ್ನ ಮುಂದೆ ಹಾದು ಹೋಗುವಂತೆ ಮಾಡುವೆನು ಅಂತ ಹೇಳ್ತಾನೆ. ಅಂದ್ರೆ ದೇವರು ಮೋಶೆಯ ಮುಂದೆ ಹಾದು ಹೋಗ್ತಾನೆ. ಸರಿ. ಅದೇ ರೀತಿ ಪ್ರವಾದಿ ಎಲಿಯನ ವಿಷಯದಲ್ಲೂ ಆಗುತ್ತೆ. ಹಾಗಾಗಿ ಯೇಸು ಇಲ್ಲಿ ಅವರನ್ನ ಕಡೆಗಣಿಸ್ತಿರ್ಲಿಲ್ಲ. ಬದಲಿಗೆ ತಾನು ಯಾರು ಅನ್ನೋದನ್ನ, ತನ್ನ ದೈವಿಕ ಮಹಿಮೆಯನ್ನ, ತನ್ನ ಅಸಲಿ ಸ್ವರೂಪವನ್ನ ಅವರಿಗೆ ಪ್ರಕಟ ಮಾಡ್ತಿದ್ರು. ನೋಡಿ, ನಾನು ಕೇವಲ ನಿಮ್ಮ ಗುರುವಲ್ಲ, ಈ ಪ್ರಕೃತಿಯನ್ನೇ ನಿಯಂತ್ರಿಸೋ ಸೃಷ್ಟಿಕರ್ತ ಅಂತ ತೋರ್ಸೋ ಒಂದು ನಾಟಕೀಯ ವಿಧಾನ ಅದು. ವಾಹ್! ಹಾಗಾದ್ರೆ ಅದು ಅವರನ್ನ ನಿರ್ಲಕ್ಷಿಸೋ ಕ್ರಿಯೆ ಆಗಿರ್ಲಿಲ್ಲ. ಬದಲಿಗೆ, ನೋಡಿ, ನಾನು ಇಲ್ಲಿದ್ದೇನೆ, ಎಲ್ಲವೂ ನನ್ನ ಕಂಟ್ರೋಲ್ನಲ್ಲಿದೆ ಅಂತ ತೋರ್ಸೋ ಒಂದು ದೈವಿಕ ಸಂಕೇತ ಇದು ಇಡೀ ಘಟನೆಗೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಆದ್ರೆ ಶಿಷ್ಯರು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಂಗ ಕಾಣ್ತಿಲ್ಲ. ಅವರ ಪ್ರತಿಕ್ರಿಯೆ ಹೇಗಿತ್ತು? ಅವರು ಸಂಪೂರ್ಣವಾಗಿ ತಪ್ಪು ತಿಳ್ಕೊಂಡ್ರು. ಅವರು ಯೇಸುವನ್ನ ನೋಡಿ ಅದೊಂದು ಭೂತ ಅಂತ ಅನ್ಕೊಂಡು ಬಯ್ಯಲಿಂದ ಕಿರ್ಚೋಕೆ ಶುರು ಮಾಡಿದ್ರು. ಇದೇ ನನಗೆ ಆಶ್ಚರ್ಯ ತರೋದು. ಕೆಲವೇ ಗಂಟೆಗಳ ಹಿಂದೆ ಇದೇ ಶಿಷ್ಯರು ಯೇಸುವಿನ ಕೈಯಿಂದ ರೊಟ್ಟಿ ಪಡ್ಕೊಂಡು 5,000 ಜನರಿಗೆ ಹಂಚಿದರು. ಅಂತಹ ದೊಡ್ಡ ಪವಾಡವನ್ನ ಕಣ್ಣಾರೆ ಕಂಡ ಮೇಲೂ ನೀರಿನ ಮೇಲೆ ನಡೆದು ಬರ್ತಿರೋ ತಮ್ಮ ಗುರುವನ್ನೇ ಭೂತ ಅಂತಾರಲ್ಲ. ಇದು ಮನುಷ್ಯನ ನಂಬಿಕೆಯ ಮಿತಿ ಮತ್ತೆ ನಮ್ಮ ಅಲ್ಪಸ್ಮರಣೆಯನ್ನ ತೋರಿಸ್ತಾ? ಖಂಡಿತ. ಆದರೆ ಮಾರ್ಕನ್ ಇದಕ್ಕೆ ಒಂದು ನಿರ್ದಿಷ್ಟ ಕಾರಣ ಕೊಡ್ತಾನೆ. ಇದು ಬಹಳ ಮುಖ್ಯವಾದ ಮಾತು.
52ನೇ ವಚನದಲ್ಲಿ ಹೀಗೆ ಬರೆದಿದೆ, ಅವರ ಬುದ್ಧಿ ಮಂದವಾಗಿತ್ತು, ಯಾಕೆಂದ್ರೆ ಅವರು ರೊಟ್ಟಿಗಳ ಅದ್ಭುತವನ್ನು ಗ್ರಹಿಸಿಕೊಂಡಿರಲಿಲ್ಲ. ಅವರು ಆ ಅದ್ಭುತವನ್ನ ನೋಡಿದ್ರು, ಆದ್ರೆ ಗ್ರಹಿಸಿರ್ಲಿಲ್ಲ. ನೋಡಿದ್ದಕ್ಕೂ ಗ್ರಹಿಸಿದ್ದಕ್ಕೂ ಏನ್ ವ್ಯತ್ಯಾಸ? ಅಂದ್ರೆ ಅವರು ಯೇಸುವನ್ನ ಕೇವಲ ಒಬ್ಬ ಅದ್ಭುತ ಮಾಡೋ ವ್ಯಕ್ತಿ, ಒಬ್ಬ ಶಕ್ತಿಶಾಲಿ ಪ್ರವಾದಿ ಅಂತ ನೋಡ್ತಿದ್ರು. ಆದ್ರೆ ಆ ರೊಟ್ಟಿಗಳನ್ನ ಸೃಷ್ಟಿಸಿದಾತ, ಪ್ರಕೃತಿಯ ನಿಯಮಗಳನ್ನ ಮೀರಿದಾತ, ಆತನೇ ಸೃಷ್ಟಿಕರ್ತ, ಆತನೇ ದೇವ್ರು ಅನ್ನೋದನ್ನ ಅವರು ಅರಿತಿರ್ಲಿಲ್ಲ. ಒಂದು ಭೌತಿಕ ಅದ್ಭುತವು ಅವರ ಆತ್ಮೀಕ ಕಣ್ಣುಗಳನ್ನ ತೆರೆಯಬೇಕಿತ್ತು, ಆದರೆ ಹಾಗಾಗ್ಲಿಲ್ಲ. ಅದಕ್ಕಾಗಿಯೇ ಇನ್ನೊಂದು ಅಸಾಮಾನ್ಯ ಘಟನೆಯನ್ನ ನೋಡಿದಾಗ ಅವರ ಮನಸ್ಸು ಅದನ್ನ ದೈವಿಕ ಕ್ರಿಯೆ ಅಂತ ಗ್ರಹಿಸಲಿಲ್ಲ, ಬದಲಾಗಿ ಅದೊಂದು ಭಯಾನಕ ಅಲೌಕಿಕ ಭೂತ ಅಂತ ಭಾವಿಸ್ತು. ಇದು ನಮ್ಮ ಜೀವನಕ್ಕೂ ಕನ್ನಡಿ ಹಿಡಿದ ಹಾಗೆ ಇದೆ ಅಲ್ವಾ? ಎಷ್ಟೋ ಸಲ ದೇವ್ರು ನಮ್ ಜೀವನದಲ್ಲಿ ಒಂದು ಒಳ್ಳೇದ್ ಮಾಡ್ದಾಗ ನಾವದನ್ನ ಕಾಕತಾಳೀಯ, ನನ್ನ ಪ್ರಯತ್ನದಿಂದಾಯ್ತು ಅಂದ್ಕೊಳ್ತೇವೆ. ಆಮೇಲೆ ಒಂದು ಸಣ್ಣ ಕಷ್ಟ ಬಂದಾಗ ಎಲ್ಲವನ್ನೂ ಮರೆತು ಭಯಪಡ್ತೇವೆ. ಹೌದು, ಇದು ಬಹಳ ಪ್ರಾಯೋಗಿಕವಾದ ಪಾಠ. ನಾವು ದೇವರ ಕ್ರಿಯೆಯನ್ನ ಭೂತ ಅಂತ ತಪ್ಪಾಗಿ ಗ್ರಹಿಸಿ ಹೆದರುತ್ತೇವೆ. ದೇವರು ನಮ್ಮ ಜೀವನದಲ್ಲಿ ಒಂದು ಹೊಸ ಬಾಗಿಲನ್ನ ತೆರೆಯೋಕ್ ಪ್ರಯತ್ನಿಸ್ತಿರ್ಬೋದು, ಆದ್ರೆ ನಾವು ಆ ಬದಲಾವಣೆಯನ್ನ ಕಂಡು ಭೂತ ಅಂತ ಹೆದರಿ ಓಡಿ ಹೋಗ್ತೇವೆ. ಸರಿ, ಶಿಷ್ಯರು ಹೀಗೆ ಭಯದಿಂದ ಚೀರಾಡ್ತಿದ್ದಾಗ ಯೇಸು ಏನ್ ಮಾಡ್ತಾರೆ? ತಕ್ಷಣವೇ ಯೇಸು ಅವರ ಜೊತೆ ಮಾತಾಡ್ತಾರೆ. ಆ ಮಾತುಗಳು ಬಹಳ ಚಿಕ್ಕದಾಗಿದ್ರೂ ಅತ್ಯಂತ ಶಕ್ತಿಯುತವಾಗಿವೆ. ಧೈರ್ಯದಿಂದಿರಿ, ಬೇರೆ ಯಾರೂ ಅಲ್ಲ, ನಾನೇ, ಭಯಪಡಬೇಡಿ. ಇದು ನಾನು, ನಿಮ್ಮ ಗುರು ಬಂದಿದ್ದೀನಿ ಅನ್ನೋದು ಧೈರ್ಯದ ಮಾತಿನ ಹಾಗೆ ಕೇಳಿಸುತ್ತೆ. ಇದರಲ್ಲಿ ಅದಕ್ಕಿಂತ ಹೆಚ್ಚಿನದ್ದೇನಾದ್ರೂ ಇದೆಯಾ? ಖಂಡಿತವಾಗಿಯೂ ಇದೆ. ಗ್ರೀಕ್ ಮೂಲದಲ್ಲಿ ಇಲ್ಲಿ ಈಗೋ ಈಮಿ ಅನ್ನೋ ಪದವನ್ನ ಬಳಸಲಾಗಿದೆ. ಇದರ ನೇರ ಅರ್ಥ ನಾನು ಇದ್ದೇನೆ ಅಥವಾ ನಾನೇ. ಇದು ಕೇವಲ ಗುರುತಿನ ಹೇಳಿಕೆಯಲ್ಲ, ಇದು ಹಳೆಯ ಒಡಂಬಡಿಕೆಗೆ ನೇರವಾಗಿ ಸಂಬಂಧಿಸಿದ್ದು. ಹೇಗೆ? ದೇವರು ಉರಿಯೋ ಪೊದೆಯ ಮೂಲಕ ಮೋಶೆಗೆ ತನ್ನನ್ನ ತಾನು ಪರಿಚಯಿಸಿಕೊಂಡಾಗ ನಾನು ಇದ್ದವನಾಗಿದ್ದೇನೆ ಅಂದ್ರೆ ಐ ಆಮ್ ಹೂ ಐ ಆಮ್ ಅಂತ ಹೇಳ್ತಾನೆ. ಇದು ದೇವರ ದೈವಿಕ ಹೆಸರು, ಯೆಹೋವನಿಗೆ ಸಮಾನವಾದದ್ದು. ಹಾಗಾದ್ರೆ ಯೇಸು ಈಗೋ ಈಮಿ ಅಂದಾಗ ಅವರು ಕೇವಲ ಇದು ನಾನು ನಿಮ್ಮ ಗುರು ಅಂತ ಹೇಳ್ತಿರ್ಲಿಲ್ಲ. ಬದಲಿಗೆ ಭಯಪಡಬೇಡಿ, ಸರ್ವಶಕ್ತನಾದ ನಾನು ಇದ್ದವನಾಗಿದ್ದೇನೆ ಎಂಬ ದೇವ್ರು ನಾನೇ ಅಂತ ಘೋಷಿಸ್ತಿದ್ರಾ? ನಿಖರವಾಗಿಯೂ. ಇದು ಯೇಸು ತಾನೇ ದೇವರು ಅಂತ ಹೇಳಿಕೊಳ್ತಿರೋ ಅತ್ಯಂತ ಪ್ರಬಲವಾದ ಘೋಷಣೆಗಳಲ್ಲಿ ಒಂದು. ಶಿಷ್ಯರು ಕೇವಲ ತಮ್ಮ ಗುರುವಿನ ಧ್ವನಿಯನ್ನ ಕೇಳಲಿಲ್ಲ, ಅವರು ದೇವರ ದೈವಿಕ ಹೆಸರನ್ನೇ ಕೇಳಿದ್ರು. ಇದಕ್ಕೆ ಬೇರೆ ಏನಾದ್ರೂ ಆಧಾರ ಇದೆಯಾ? ಖಂಡಿತ. ಹಳೆಯ ಒಡಂಬಡಿಕೆ ಯೋಬನ ಪುಸ್ತಕದಲ್ಲಿ 9ನೇ ಅಧ್ಯಾಯದ 8ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ದೇವರು ಒಬ್ಬರೇ ಆಕಾಶವನ್ನು ವಿಸ್ತರಿಸಿ ಸಮುದ್ರದ ಅಲೆಗಳ ಮೇಲೆ ನಡೆಯುತ್ತಾರೆ ಅಂತ. ಹಾಗಾದ್ರೆ ಯಹೂದಿ ಧರ್ಮಶಾಸ್ತ್ರದ ಪ್ರಕಾರ ಸಮುದ್ರದ ಮೇಲೆ ನಡೆಯೋದು ದೇವರಿಗೆ ಮಾತ್ರ ಸಾಧ್ಯವಿರೋ ಕ್ರಿಯೆ. ಯೇಸು ನೀರಿನ ಮೇಲೆ ನಡೆದಿದ್ದು ಕೇವಲ ಒಂದು ಪವಾಡವಲ್ಲ, ಅದು ನಾನೇ ಆ ಯೆಹೋವ ದೇವ್ರು ಅನ್ನೋದಕ್ಕೊಂದು ಜೀವಂತ ಸಾಕ್ಷಿಯಾಗಿತ್ತು. ಅಬ್ಸಲ್ಯೂಟ್ಲಿ. ಆ ಇಡೀ ಘಟನೆ, ಆ ಎದುರುಗಾಳಿ, ಆ ದಾಟಿ ಹೋಗುವ ಕ್ರಿಯೆ ಮತ್ತೆ ನಾನೇ ಅನ್ನೋ ಘೋಷಣೆ ಎಲ್ಲವೂ ಒಂದಕ್ಕೊಂದು ಸೇರಿ ಯೇಸುವಿನ ದೈವತ್ವವನ್ನ ಶಿಷ್ಯರಿಗೆ ಮನದಟ್ಟು ಮಾಡೋ ಒಂದು ದೊಡ್ಡ ಪಾಠವಾಗಿತ್ತು. ಈ ದೃಷ್ಟಿಕೋನದಿಂದ ನೋಡ್ದಾಗ ಇದು ಕೇವಲ ಒಂದು ಹಳೆ ಕಥೆಯಾಗಿ ಉಳಿಯೋದಿಲ್ಲ. ಇದು ಇವತ್ತಿಗೂ ನಮ್ ಜೊತೆ ಮಾತಾಡ್ತಿರೋ ಹಾಗೆ ಭಾಸವಾಗುತ್ತೆ. ನಮ್ಮದೇ ಜೀವನದ ಬಿರುಗಾಳಿಗಳಲ್ಲಿ, ಅಂದ್ರೆ ನಮ್ಮ ವೃತ್ತಿ ಜೀವನದ ಒತ್ತಡ, ಸಂಬಂಧಗಳ ಸಂಕೀರ್ಣತೆ, ಆರೋಗ್ಯದ ಸಮಸ್ಯೆಗಳು, ಇಂಥ ಸಂದರ್ಭಗಳಲ್ಲಿ ನಾವು ಇದನ್ನ ಹೇಗೆ ನೋಡಬಹುದು? ಖಂಡಿತ. ಇದರಲ್ಲಿ ಹಲವಾರು ಪ್ರಾಯೋಗಿಕ ಪಾಠಗಳಿವೆ. ಮೊದಲನೇದಾಗಿ, ಶಿಷ್ಯರು ದೋಣಿಯಲ್ಲಿ ಹೋರಾಡ್ತಿದ್ದಾಗ ಯೇಸು ಹೇಳಿದ್ರು, ಅವರು ಬೆಟ್ಟದ ಮೇಲೆ ಅವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ರು. ಹೌದು. ಇದು ನಮಗೆ ಒಂದು ದೊಡ್ಡ ಸಮಾಧಾನಕರ ಸತ್ಯ. ನಮ್ಮ ಜೀವನದ ಸಂಕಷ್ಟಗಳಲ್ಲಿ ನಾವು ಏಕಾಂಗಿಯಾಗಿ ಒದ್ದಾಡ್ತಿದ್ದೀವಿ ಅಂತ ಅಂದುಕೊಂಡಾಗ ಯೇಸು ನಮಗಾಗಿ ಮಧ್ಯಸ್ಥಿಕೆ ವಹಿಸ್ತಿದ್ದಾರೆ ಅನ್ನೋ ನಂಬಿಕೆ ನಮಗೆ ಧೈರ್ಯ ಕೊಡಬೇಕು. ನಾವು ದೋಣಿಯಲ್ಲಿದ್ರೆ ಆತ ಬೆಟ್ಟದ ಮೇಲಿದ್ದಾರೆ, ನಮ್ಮನ್ನ ನೋಡ್ತಿದ್ದಾರೆ. ಇದು ನಿಜಕ್ಕೂ ಒಂದು ಸಮಾಧಾನಕರ ಯೋಚನೆ. ಇನ್ನೊಂದು ಅಂಶ, ಶಿಷ್ಯರು ತಮ್ಮಿಷ್ಟದಂತೆ ದೋಣಿ ಹತ್ತಿರ್ಲಿಲ್ಲ. ಯೇಸುವಿನ ಆಜ್ಞೆಯಂತೆಯೇ ಅವರು ಹೊರಟಿದ್ರು. ಆದ್ರೂ ಅವರಿಗೆ ಎದುರುಗಾಳಿ ಬಂತು. ಹೌದು, ಇದು ಬಹಳ ಮುಖ್ಯವಾದ ಮಾತು. ಅಂದ್ರೆ ನಾವು ದೇವರ ದಾರಿಯಲ್ಲಿ, ಸರಿಯಾದ ದಾರಿಯಲ್ಲಿ ನಡೆದ್ರೂ ಸಮಸ್ಯೆಗಳು, ಸಂಕಷ್ಟಗಳು ಬರ್ಬೋದು ಅಂತಾನಾ? ಖಂಡಿತ. ಅನೇಕ ಸಲ ಜೀವನದಲ್ಲಿ ಕಷ್ಟ ಬಂದಾಗ ನಾನು ಏನ್ ತಪ್ಪು ಮಾಡ್ದೆ, ಬಹುಶಃ ನಾನು ತಪ್ಪು ದಾರಿಯಲ್ಲಿದ್ದೀನಿ ಅಂತ ನಾವು ಯೋಚಿಸ್ತೇವೆ.
ಆದರೆ ಶಿಷ್ಯರ ಅನುಭವ ಹೇಳೋದೇನೆಂದ್ರೆ ದೇವರ ಚಿತ್ತದಲ್ಲಿರೋದಕ್ಕೂ ಬಿರುಗಾಳಿ ಇಲ್ಲದಿರೋದಕ್ಕೂ ಸಂಬಂಧ ಇಲ್ಲ. ಕೆಲವೊಮ್ಮೆ ಬಿರುಗಾಳಿಯೇ ದೇವರ ಚಿತ್ತದ ಒಂದು ಭಾಗವಾಗಿರುತ್ತೆ. ಸರಿ, ಹಾಗಾದ್ರೆ ನಮ್ಮ ಜೀವನದ ದೋಣಿಗೆ ಯೇಸುವನ್ನ ಆಹ್ವಾನಿಸೋದ್ರ ಬಗ್ಗೆ ಏನ್ ಹೇಳ್ಬೋದು? ಯಾಕಂದ್ರೆ ಕತೆಯ ಕೊನೆಯಲ್ಲಿ ಯೇಸು ದೋಣಿಯೊಳಗೆ ಹತ್ತಿದ ತಕ್ಷಣ ಗಾಳಿ ನಿಂತೋಯ್ತು ಅಂತ ಬರ್ದಿದೆ. ಇದೇ ಕಥೆಯ ಕ್ಲೈಮ್ಯಾಕ್ಸ್. ಯೇಸು ದೋಣಿಯ ಹೊರಗಿನಿಂದ ಗಾಳಿಯನ್ನ ನಿಲ್ಲಿಸಲಿಲ್ಲ, ಅವರು ಒಳಗೆ ಬಂದ ಮೇಲೆ ಅದು ಶಾಂತವಾಯಿತು. ಇದರ ಸಾಂಕೇತಿಕ ಅರ್ಥ, ನಮ್ಮ ಬದುಕಿನ ದೋಣಿಗೆ ಯೇಸುವನ್ನ ಆಹ್ವಾನಿಸಿದಾಗ ಮಾತ್ರ ನಮ್ಮ ಜೀವನದ ಬಿರುಗಾಳಿಗಳು ನಿಜವಾಗಿಯೂ ಶಾಂತವಾಗುತ್ತೆ. ಆತನ ಇರುವಿಕೆ, ಆತನ ಸಾನ್ನಿಧ್ಯವೇ ಸಮಾಧಾನವನ್ನು ತರುತ್ತೆ. ನಾವು ಎಷ್ಟೇ ಹೋರಾಡಿದ್ರೂ ಆತ ನಮ್ಮ ಜೀವನದ ದೋಣಿಯೊಳಗೆ ಇಲ್ಲದಿದ್ರೆ ಬಿರುಗಾಳಿ ಮುಂದುವರಿಯುತ್ತಲೇ ಇರುತ್ತೆ. ಅದ್ಭುತವಾಗಿ ಎಲ್ಲವನ್ನೂ ಒಟ್ಟುಗೂಡಿಸಿದಿರಿ. ಹಾಗಾದ್ರೆ ಈ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳ್ಬೋದಾ? ಈ ಘಟನೆಯು ಕೇವಲ ಪ್ರಕೃತಿಯ ಮೇಲಿನ ಒಂದು ಪವಾಡವಲ್ಲ, ಇದು ಯೇಸುವಿನ ದೈವಿಕ ಗುರುತಿನ ಒಂದು ಶಕ್ತಿಯುತ ಪ್ರಕಟಣೆ. ಅದೇ ಸಮಯದಲ್ಲಿ ಬಿರುಗಾಳಿಯಂತಹ ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ ಹೇಗಿರಬೇಕು ಮತ್ತೆ ನಮ್ಮ ದೃಷ್ಟಿ ಎಲ್ಲಿರಬೇಕು ಅನ್ನೋದ್ರ ಕುರಿತಾದ ಒಂದು ಆಳವಾದ ಪಾಠ. ಸಂಪೂರ್ಣವಾಗಿ ಸರಿ. ಇದು ಯೇಸು ಯಾರು ಮತ್ತೆ ಕಷ್ಟದ ಸಮಯದಲ್ಲಿ ನಾವು ಯಾರು ಅನ್ನೋದನ್ನು ತೋರಿಸೋ ಒಂದು ಕನ್ನಡಿಯಾಗಿದೆ. ಈ ಆಳವಾದ ವಿಶ್ಲೇಷಣೆಗೆ ಧನ್ಯವಾದಗಳು. ಈ ಇಡೀ ಸಂಭಾಷಣೆ ನನ್ನಲ್ಲಿ ಒಂದು ಹೊಸ ಯೋಚನೆಯನ್ನ ಹುಟ್ಟುಹಾಕಿದೆ. ಹೇಳಿ. ಶಿಷ್ಯರು ರೊಟ್ಟಿಗಳ ಅದ್ಭುತವನ್ನ ಗ್ರಹಿಸದ ಕಾರಣ ಅವರು ನೀರಿನ ಮೇಲೆ ನಡೆದ ಅದ್ಭುತವನ್ನ ನೋಡಿ ಭಯಪಟ್ರು ಅಂತ ನಾವು ಚರ್ಚೆ ಮಾಡಿದ್ವಿ. ಅಂದ್ರೆ ಒಂದು ಅದ್ಭುತವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮುಂದಿನ ಬಿರುಗಾಳಿಯನ್ನ ಎದುರಿಸೋಕೆ ನಮ್ಮ ನಂಬಿಕೆಯನ್ನ ಸಿದ್ಧಪಡಿಸುತ್ತೆ ಅಲ್ವಾ? ಹೌದು, ಖಂಡಿತ. ಇದು ಅತ್ಯಂತ ಪ್ರಮುಖವಾದ ಅಂಶ. ನೀವು ಅದನ್ನ ಸರಿಯಾಗಿ ಹಿಡಿದಿದ್ದೀರಿ. ಹಾಗಾದ್ರೆ ಕೇಳುಗರು ಯೋಚಿಸಲಿಕ್ಕೆ ನನ್ನದೊಂದು ಪ್ರಶ್ನೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕಡೆಗಣಿಸ್ತೀರೋ, ಸಣ್ಣಪುಟ್ಟದೆಂದು ಭಾವಿಸ್ತಿರೋ ಯಾವ ರೊಟ್ಟಿಗಳ ಅದ್ಭುತಗಳು ನಮ್ಮ ಸುತ್ತ ನಡೀತಿದೆ? ಬಹುಶಃ ಅದು ಕಷ್ಟದ ಸಮಯದಲ್ಲಿ ಸ್ನೇಹಿತರೊಬ್ರು ಮಾಡಿದ ಒಂದು ಫೋನ್ ಕಾಲ್, ಅಥವಾ ಅನಿರೀಕ್ಷಿತವಾಗಿ ಸಿಕ್ಕ ಒಂದು ಸಣ್ಣ ಸಹಾಯ, ಅಥವಾ ಅನಾರೋಗ್ಯದ ನಡುವೆ ಸಿಕ್ಕ ಒಂದು ದಿನದ ಚೇತರಿಕೆ. ಇಂತಹ ಸಣ್ಣಪುಟ್ಟ ಅದ್ಭುತಗಳ ಹಿಂದಿರೋ ದೈವಿಕ ಕೈವಾಡವನ್ನ ನಾವು ಗ್ರಹಿಸೋಕೆ ಕಲಿತ್ರೆ, ಮುಂದೆ ಬರೋ ದೊಡ್ಡ ಬಿರುಗಾಳಿಗಳನ್ನ ಭಯದ ಬದಲಿಗೆ ನನ್ನ ದೇವ್ರು ಹಿಂದೆ ನನ್ನನ್ನ ಕಾಪಾಡಿದಾನೆ, ಮುಂದೆಯೂ ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ ಎದುರಿಸೋಕೆ ನಾವು ಹೆಚ್ಚು ಸಿದ್ಧರಾಗಿರ್ತೇವೆಯಾ? ಇದನ್ನೊಮ್ಮೆ ಯೋಚಿಸ್ಬೇಕು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.